ನಮಸ್ಕಾರ ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ಒಂದು ಹೈ ಡ್ರಾಮಾವೇ ನಡೀತಿದೆ ಅಂತ ಹೇಳಬಹುದು. ಇಲ್ಲಿಯವರೆಗೂ ಬೇರೆ ಬೇರೆ ವಿಚಾರಗಳ ಜೊತೆಗೆ ರಾಜ್ಯ ರಾಜಕಾರಣ ಸುತ್ತುವರೆದಿತ್ತು. ಅದರಲ್ಲೂ ಪ್ರಮುಖವಾಗಿ ವಕ್ಫ್ ಹಗರಣ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇತ್ತು. ಬಿಜೆಪಿ ಕೂಡ ಹೋರಾಟಕ್ಕೂ ಸಿದ್ಧತೆಯನ್ನು ಮಾಡಿಕೊಳ್ತಾ ಇತ್ತು. ಆದರೆ ಈಗ ರಾಜಕಾರಣದ ದಿಕ್ಕೇ ಬದಲಾಗಿದೆ. ಇಡೀ ರಾಜ್ಯದ ಗಮನ ಈಗ ಸಿ.ಟಿ. ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಈ ಒಂದು ಜಿದ್ದಾಜಿದ್ದಿ ಏನಿದೆ, ಎಲ್ಲರ ಗಮನ ಈಗ ಈ ಒಂದು ಪ್ರಕರಣದ ಮೇಲಿದೆ. ನಿನ್ನೆಯ ದಿನ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ಕೊನೆಯ ದಿನವಾಗಿತ್ತು. ವಿಧಾನ ಪರಿಷತ್ನಲ್ಲಿ ಅಂಬೇಡ್ಕರ್ ಕುರಿತಾಗಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ನೀಡಿದ್ದ ಹೇಳಿಕೆಯ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತಿತ್ತು. ಈ ಸಂದರ್ಭದಲ್ಲಿ ವಿಪಕ್ಷ ಹಾಗೆ ಆಡಳಿತ ಪಕ್ಷದ ನಡುವೆ ಗದ್ದಲ ಉಂಟಾಗಿದೆ. ಮಾತಿನ ಚಕಮಕಿ ನಡುವೆ ಬಿಜೆಪಿ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರು ತಮ್ಮ ವಿರುದ್ಧವಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾರೆ, ದೂರನ್ನು ದಾಖಲು ಮಾಡ್ತಾರೆ ಸಚಿವೆ ಹೆಬ್ಬಾಳ್ಕರ್ ಅವರು. ಇದಾದ ನಂತರದಲ್ಲಿ ನಡೆದಂತಹ ವಿದ್ಯಮಾನಗಳನ್ನು ನೀವೆಲ್ಲರೂ ಗಮನಿಸಿರಬಹುದು. ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಸಿ.ಟಿ. ರವಿ ಅವರನ್ನು ಬಂಧಿಸುವಂತಹ ಕೆಲಸವನ್ನು ಮಾಡಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ದೂರಿನ ಅನ್ವಯ ಸಿ.ಟಿ. ರವಿ ಅವರನ್ನು ಬೆಳಗಾವಿ ಪೊಲೀಸರು ಬಂಧಿಸಿದ್ರು. ಇನ್ನು ಜಾಮೀನು ಕೋರಿ ಸಿ.ಟಿ. ರವಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಕುರಿತಾಗಿ ವಿಚಾರಣೆ ನಡೆದಿದೆ. ಈಗ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಒಂದು ಶಾಕ್ ನೀಡಿದೆ. ಯಾಕಂದ್ರೆ ಸಿ.ಟಿ. ರವಿ ಅವರನ್ನ ಕೂಡಲೇ ಎಲ್ಲಿದ್ದಾರೋ ಅಲ್ಲಿಂದಲೇ ಅವರನ್ನ ಬಂಧನ ಮುಕ್ತ ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಈ ಒಂದು ಪ್ರಕರಣವನ್ನು ತೀವ್ರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂತಹ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ತೀವ್ರ ಮುಖಭಂಗ ಉಂಟಾಗಿದೆ ಅಂತಲೇ ಹೇಳಬಹುದು. ಕೆಲವೇ ಗಂಟೆಗಳ ಹಿಂದಷ್ಟೇ ಸಿ.ಟಿ. ರವಿ ಅವರನ್ನ ಸುವರ್ಣಸೌಧದ ಬಳಿ ಸಂಜೆ 6:30 ಸಂದರ್ಭದಲ್ಲಿ ಬಂಧನ ಮಾಡಲಾಗಿತ್ತು. ಇವತ್ತು ಸಿ.ಟಿ. ರವಿ ಅವರನ್ನ ಪೊಲೀಸರು ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆತರುವಂತಹ ಸಂದರ್ಭದಲ್ಲಿ ಕೋರ್ಟ್ ಈ ಒಂದು ಆದೇಶವನ್ನು ನೀಡಿದೆ. ಈ ಕೂಡಲೇ ಅವರು ಎಲ್ಲಿದ್ದಾರೋ ಅಲ್ಲಿಂದಲೇ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿದೆ. ಸದ್ಯ ಈ ಒಂದು ಇಡೀ ಪ್ರಕರಣವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಎಲ್ರಿಗೂ ಕಾಡ್ತಿರುವಂತಹ ಪ್ರಶ್ನೆ ಏನಪ್ಪಾ ಅಂದರೆ, ಅಷ್ಟಕ್ಕೂ ಪರಿಷತ್ನಲ್ಲಿ ನಡೆದಿದ್ದೇನು? ವೀಕ್ಷಕರೇ, ಸಾಮಾನ್ಯವಾಗಿ ಕೆಲವೊಂದು ಪ್ರಕರಣಗಳು ಸದ್ದು ಮಾಡಿದ ನಂತರದಲ್ಲಿ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಆದರೆ ಇದು ರಾಜಕೀಯಕ್ಕೆ ಸಂಬಂಧಪಟ್ಟವರದೇ ಸುದ್ದಿ ಅಥವಾ ವಿಚಾರ ಆಗಿರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ರಾಜಕೀಯ ನಡೀತಿದೆ ಅನ್ನೋದು ನೀವೆಲ್ಲರೂ ಗಮನಿಸ್ತಾ ಇರಬಹುದು. ಹಾಗಾದರೆ ಇಷ್ಟೊಂದು ಗಂಭೀರತೆ ಪಡೆದುಕೊಳ್ಳೋದಕ್ಕೆ ಕಾರಣ ಏನು? ಅದರಲ್ಲೂ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಇಷ್ಟೊಂದು ತೀರಾ ಗಂಭೀರವಾಗಿ ಪರಿಗಣಿಸೋದಕ್ಕೆ ಕಾರಣ ಏನು? ಈ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಘಟನೆ ನಡೆದ ನಂತರದಲ್ಲಿ ಬೇರೆ ಬೇರೆ ಜನಪ್ರತಿನಿಧಿಗಳು, ರಾಜಕೀಯ ನಾಯಕರು ನೀಡಿದಂತಹ ಹೇಳಿಕೆಯನ್ನು ಗಮನಿಸಿದ್ರೆ ಇದಕ್ಕೆ ಒಂದು ಹಂತದ ಉತ್ತರ ಸಿಗುತ್ತೆ. ಮೊದಲನೇದಾಗಿ ವಿಧಾನ ಪರಿಷತ್ನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ಏನು ಹೇಳಿದ್ರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿ.ಟಿ. ರವಿ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಯಾವುದೇ ಅವಾಚ್ಯ ಪದ ಬಳಕೆ ರೆಕಾರ್ಡ್ ಇಲ್ಲ. ಆದರೆ ಆಕ್ಷೇಪಾರ್ಹ ಪದ ಬಳಸಿದ್ದಾರೆ ಅಂತ 4 ಸಾಕ್ಷಿಯನ್ನು ಹೇಳಿದ್ದಾರೆ ಅಂತ ಹೊರಟ್ಟಿ ಅವರು ತಿಳಿಸಿದ್ದಾರೆ. ರೆಕಾರ್ಡ್ ಹುಡುಕ್ತಾ ಇದ್ದೇವೆ, ನಮಗೆ ಆಡಿಯೋ ಸಿಕ್ಕಿಲ್ಲ, 4 ಜನರು ಸಾಕ್ಷಿಯನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಸಿ.ಟಿ. ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರ ದೂರನ್ನು ಸಹ ಪಡೆದಿದ್ದೇನೆ ಅನ್ನುವ ಮಾಹಿತಿಯನ್ನು ತಿಳಿಸಿದರು. ಇಲ್ಲಿ ಬಸವರಾಜ ಹೊರಟ್ಟಿಯವರು ಘಟನೆಯ ನಂತರದಲ್ಲಿ ಇಬ್ಬರನ್ನೂ ಕರೆದು ಮಾತನಾಡಿಸಿದ್ದಾರೆ. ಇದನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳಿ ಸಲಹೆಯನ್ನು ಕೂಡ ನೀಡಿದ್ದಾರಂತೆ. ಈ ಸಂದರ್ಭದಲ್ಲಿ ಸಿ.ಟಿ. ರವಿಯವರು ಹೊರಟ್ಟಿಯವರಿಗೆ ಏನು ಹೇಳಿದ್ದಾರೆ ಅಂದರೆ, ನಾನು ಹತಾಶರಾಗಿದ್ದಾರೆ ಎಂದಿದ್ದೇನೆ, ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಅಂತ ಸಿ.ಟಿ. ರವಿಯವರು ಹೇಳಿಕೆಯನ್ನು ನೀಡಿದ್ದಾರಂತೆ. ಇನ್ನು ನಡೆದಿರುವಂತಹ ಘಟನೆಯ ಬಗ್ಗೆ ಸಭಾಪತಿಗಳು ಬೇಸರವನ್ನು ಹೊರಹಾಕಿದ್ದಾರೆ. ಈ ರೀತಿ ಆಗಿರೋದು ಮೊದಲ ಸಲ. ಇಡೀ ನನ್ನ 45 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇಂತಹದೊಂದು ಘಟನೆ ಆಗಿರಲಿಲ್ಲ. ಒಂದೊಂದು ಸಲ ಯಾಕಾದರೂ ಅಲ್ಲಿ ಕೂತಿದ್ದೇನೋ ಅನಿಸುತ್ತೆ ಅಂತ ಹೊರಟ್ಟಿಯವರು ಅಂದರೆ ಸಭಾಪತಿಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಘಟನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ರಾಜ್ಯದ ಜನಕ್ಕೂ ಕೂಡ ಇದೇ ರೀತಿಯ ಬೇಸರ ಆಗ್ತಾ ಇದೆ. ಈ ರೀತಿಯಾದಂತಹ ಹೈ ಡ್ರಾಮಾ ವಿಧಾನ ಪರಿಷತ್ನಲ್ಲಿ ಅಥವಾ ವಿಧಾನಸಭೆಯಲ್ಲಿ ಈ ರೀತಿಯಾದಂತಹ ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಇವರು ಜನಪ್ರತಿನಿಧಿಗಳು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ. ಯಾವುದೇ ಒಂದು ಅಹಿತಕರ ಘಟನೆ ಅಥವಾ ಸಾಮಾನ್ಯ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅದಕ್ಕೆ ವ್ಯಕ್ತವಾಗುವಂತಹ ಪ್ರತಿಕ್ರಿಯೆ ಸಾಮಾನ್ಯ ಜನರದ್ದು. ಹಾಗೆ ಒಬ್ಬ ನಾಯಕ ಅನ್ನಿಸ್ಕೊಂಡವನು ಅಥವಾ ಜನಪ್ರತಿನಿಧಿ ಅನ್ನಿಸ್ಕೊಂಡವನು ಇಬ್ಬರ ಯೋಚನೆಗಳು ಬೇರೆ ಬೇರೆ ರೀತಿಯಾಗಿ ಇರಬೇಕಾಗುತ್ತೆ. ಯಾವ ರೀತಿಯಾಗಿ ಈ ವಿಚಾರಗಳನ್ನು ಬಗೆಹರಿಸ್ಕೊಳ್ಬೇಕೋ ಆ ರೀತಿಯಾಗಿ ಜನಪ್ರತಿನಿಧಿಗಳ ನಡವಳಿಕೆ ಕಾಣಿಸ್ತಾ ಇಲ್ಲ. ಇಲ್ಲಿ ಸಭಾಪತಿಗಳು ಸಹ ಇದೇ ಮಾತನ್ನು ಹೇಳ್ತಾ ಇರುವಂಥದ್ದು. ನಾನು ಯಾರ ಪರವೂ ಇಲ್ಲ, ಎರಡೂ ಕಡೆ ಯೋಚನೆ ಮಾಡಿದ್ದೇನೆ. ಇದು ಕಡ್ಡಿ ಹೋಗಿ ಗುಡ್ಡ ಆಯಿತು, ಬೇಲಿನೇ ಎದ್ದು ಹೊಲವನ್ನು ಮೇಯ್ದರೆ ಏನಾಗುತ್ತೆ? ಜನ ನಮ್ಮನ್ನು ನೋಡ್ತಾರೆ,
ಶಾಸಕರು, ಸದಸ್ಯರುಗಳು, ವಿಧಾನ ಪರಿಷತ್, ವಿಧಾನಸಭೆಯ ಸದಸ್ಯರುಗಳು ತಮ್ಮ ನಡವಳಿಕೆಯನ್ನು ತಿದ್ದುಕೊಳ್ಳಬೇಕು ಅಂತ ಸಭಾಪತಿಗಳು ಕಿವಿ ಮಾತನ್ನು ಹೇಳಿದ್ದಾರೆ. ಇನ್ನು ಘಟನೆ ನಡೆದ ನಂತರದಲ್ಲಿ ಪರಿಷತ್ನಿಂದ ಹೊರಬರ್ತಾ ಇದ್ದಂತೆ ಸಿ.ಟಿ. ರವಿಯವರ ಮೇಲೆ ಹಲ್ಲೆ ಮಾಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಮಾರ್ಷಲ್ಗಳು ಅವರನ್ನು ತಡೆದು ನಿಲ್ಲಿಸ್ತಾರೆ. ಇಷ್ಟು ಮಾತ್ರವಲ್ಲದೆ ಸಿ.ಟಿ. ರವಿಯವರು ಪ್ರತಿದೂರನ್ನು ನೀಡಿದ್ದಾರೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಸುವರ್ಣಸೌಧದ ಸಭಾಂಗಣದಲ್ಲಿ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಸಿ.ಟಿ. ರವಿಯವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನನ್ನ ಮೇಲೆ ಯಾವ ಕೇಸನ್ನು ಹಾಕಿದ್ದಾರೆ ಅನ್ನೋ ಮಾಹಿತಿನೇ ನೀಡಿಲ್ಲ. ನನ್ನನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಬಂದಿದ್ದಾರೆ. ಸುವರ್ಣಸೌಧದಲ್ಲಿ ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತು. ಕೊಲೆ ಪ್ರಯತ್ನದ ಬಗ್ಗೆ ಸಭಾಪತಿಗಳಿಗೂ ದೂರನ್ನು ಕೊಟ್ಟಿದ್ದೇನೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಈ ಘಟನೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಾಜಕಾರಣದಲ್ಲಿ ರೋಷಾವೇಶವಾಗಿ ಮಾತನಾಡಬಹುದು, ಆದರೆ ಸಿ.ಟಿ. ರವಿಯವರು ಹೇಳಿದ ಪದ ಹೇಳೋದಕ್ಕೂ ಅಸಹ್ಯವಾಗುತ್ತೆ. ಅವರ ಪರವಾಗಿ ನಿಂತು ಎಲ್ಲರೂ ಧೃತರಾಷ್ಟ್ರರಾದರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣೀರಿಟ್ಟಿದ್ದಾರೆ. ನಮ್ಮ ನಾಯಕ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂತ 3-4 ಬಾರಿ ಹೇಳಿದ್ರು. ನಾನು ಸುಮ್ಮನೆ ಕುಳಿತಾಗಲೂ ಮತ್ತೆ ಅದೇ ಮಾತನ್ನು ಹೇಳಿದ್ರು. ಇದರಿಂದ ಸಿಟ್ಟಾಗಿ ನಾವು ಅವರ ಅಪಘಾತ ಪ್ರಕರಣವನ್ನು ಪ್ರಸ್ತಾಪಿಸಿದೆ, ಅದಕ್ಕೆ ಆ ಪದವನ್ನು ಉಪಯೋಗಿಸಿದ್ದಾರೆ. ಒಮ್ಮೆ ಅಲ್ಲ 10 ಬಾರಿ ಹೇಳಿದ್ದಾರೆ ಅಂತ ಕಣ್ಣೀರಿಟ್ಟಿದ್ದಾರೆ. ಈ ಎಲ್ಲದರ ಮಧ್ಯೆ ಸಿ.ಟಿ. ರವಿಯವರ ಮೇಲಿನ ಹಲ್ಲೆ ಯತ್ನಕ್ಕೆ ಸಂಬಂಧಿಸಿದಂತೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ನೀಡಿದಂತಹ ಹೇಳಿಕೆ ವಿವಾದಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಈಗಾಗಲೇ ಬಿಜೆಪಿ ಹಾಗೆ ಜೆಡಿಎಸ್ ಕಿಡಿಕಾರಿದೆ. ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ಡಿ.ಕೆ. ಶಿವಕುಮಾರ್ ಹೆಣ್ಣು ಮಗಳ ಬಗ್ಗೆ 12 ಬಾರಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅಂತ ಡಿ.ಸಿ.ಎಂ. ಆರೋಪವನ್ನು ಮಾಡಿದ್ರು. ಇದು ಚಿಕ್ಕಮಗಳೂರು ಸಂಸ್ಕೃತಿನ, ಭಾರತದ ಸಂಸ್ಕೃತಿನ ಅಥವಾ ಬಿಜೆಪಿ ಸಂಸ್ಕೃತಿನ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಲ್ಲದೆ ಸಿ.ಟಿ. ರವಿಯವರ ಮೇಲಿನ ಹಲ್ಲೆ ಯತ್ನಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸುತ್ತಾರೆ. ಈ ಸಂದರ್ಭದಲ್ಲಿ ಸಿ.ಟಿ. ರವಿಯವರ ಪುಣ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಉಳಿದಿರೋದೇ ಹೆಚ್ಚು. ತಮ್ಮ ಪ್ರತಿನಿಧಿಯ ಬಗ್ಗೆ ಕೀಳಾಗಿ ಮಾತನಾಡಿದ್ರೆ ಜನ ಸಹಿಸ್ಕೊಳ್ತಾರಾ? ಸಿ.ಟಿ. ರವಿಯ ಕೊಳಕು ಬಾಯಿ ಹೊಸದೇನಲ್ಲ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಹೇಳಿಕೆಗೆ ಜೆಡಿಎಸ್ ಗರಂ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರದ್ದು ಕರಾಳ ಇತಿಹಾಸ. ನೀವು ನಿಜವಾಗ್ಲೂ ಜವಾಬ್ದಾರಿಯುತ ಉಪಮುಖ್ಯಮಂತ್ರಿನಾ ಅಂತ ಜೆಡಿಎಸ್ ಖಾರವಾಗಿ ಪ್ರತಿಕ್ರಿಯೆ ನೀಡಿದೆ. ಇದಿಷ್ಟು ಬೇರೆ ಬೇರೆ ನಾಯಕರ ಹೇಳಿಕೆಗಳು. ಒಟ್ಟಾರೆಯಾಗಿ ಈ ಒಂದು ಘಟನೆ ರಾಜ್ಯ ರಾಜಕೀಯದಲ್ಲಿ ಒಂದು ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸಿ.ಟಿ. ರವಿಯವರ ಬಂಧನ ಆಗಿತ್ತು, ಆದರೆ ಬಂಧನವಾದ 24 ಗಂಟೆಯೊಳಗಡೆ ಕೋರ್ಟ್ ಆದೇಶವನ್ನು ನೀಡಿದೆ. ಅವರನ್ನು ತಕ್ಷಣವೇ ಎಲ್ಲಿದ್ದಾರೋ ಅಲ್ಲಿಂದಲೇ ಅವರನ್ನು ಬಂಧನ ಮುಕ್ತ ಮಾಡಬೇಕು ಅಂತ. ಜಾಮೀನು ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಸದ್ಯ ಈ ಒಂದು ಘಟನೆ ರಾಜ್ಯ ರಾಜಕೀಯದಲ್ಲಿ ಮುಂದೆ ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಹಾಗಾದರೆ ವೀಕ್ಷಕರೇ, ಈ ಒಂದು ಇಡೀ ಘಟನೆಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.